IPL 2026 ಅಲ್ಲಿ ಎರಡು ಬಿಗ್ಗೆಸ್ಟ್ ಅಪ್ಡೇಟ್ಸ್ ಇದಾವೆ. ಒಂದು CSK ಫ್ಯಾನ್ಸ್ ಗೆ ಮತ್ತೊಂದು RCB ಫ್ಯಾನ್ಸ್ ಗೆ. CSK ಫ್ಯಾನ್ಸ್ ಈ ಒಂದು ಅಪ್ಡೇಟ್ ನ ಹಾಕಿದ್ರೆ ಕನ್ಫ್ಯೂಸ್ ಆಗೋದು ಗ್ಯಾರಂಟಿ. ಈ ಒಂದು ನಿರ್ಧಾರದ ಹಿಂದೆ ಏನೆಲ್ಲ ಸ್ಟ್ರಾಟಜಿಕ್ ಇರಬಹುದು ಅಂತೇಳಿ ಥಿಂಕ್ ಮಾಡ್ತೀರಾ. ಮತ್ತು RCB ಫ್ಯಾನ್ಸ್ ಈ ಒಂದು ಅಪ್ಡೇಟ್ ನ ಹಾಕಿದ್ರೆ ಡ್ಯಾನ್ಸ್ ಮಾಡೋದು ಕನ್ಫರ್ಮ್. ಡ್ಯಾನ್ಸ್ ಮಾಡಿಲ್ಲಪ್ಪ ಅಂದ್ರೆ ಈಗಲೇ ಚಾನಲ್ಗೆ ಅನ್ಸಬ್ಸ್ಕ್ರೈಬ್ ಮಾಡಿಬಿಡ್ರಿ ಅಂತ ಒಂದು ಬಿಗ್ಗೆಸ್ಟ್ ಅಪ್ಡೇಟ್ ಇದೆ. ಸೊ ಅದಕ್ಕೆ ಮುಂಚೆ ಪ್ರತಿಯೊಬ್ಬ IPL ಫ್ಯಾನ್ಸ್ ಹೊಡೆದು ಬಿಡ್ರಿ ಒಂದು ಬಡ ಲೈಕ್. ಮತ್ತು ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ರಿ. ಇದೇ ರೀತಿಯಾಗಿ IPL ಪ್ರತಿಯೊಂದು ಇನ್ಫಾರ್ಮೇಶನ್ ಕೊಡ್ತಾ ಇರ್ತೀನಿ ಗುರು. ಸಬ್ಸ್ಕ್ರೈಬ್ ಆಯ್ತಾ, ಲೈಕ್ ಆಯ್ತಾ, ಡನ್. ಫಸ್ಟ್ ಅಪ್ಡೇಟ್ ನಾವು ಚೆನ್ನೈ ಸೂಪರ್ ಕಿಂಗ್ಸ್ ಟೀಮ್ ಬಗ್ಗೆ ಡಿಸ್ಕಷನ್ ಮಾಡೋಣ. ನಿನ್ನೆ ರುದ್ರಾಜ್ ಗಾಯಕ್ವಾಡ್ ಆ ಒಂದು ಫೋಟೋ ಶೂಟ್ ಆದ್ಮೇಲೆ ಸ್ಟಾರ್ ಸ್ಪೋರ್ಟ್ಸ್ ಗೆ ಒಂದು ಬಿಗ್ ಅಪ್ಡೇಟ್ ನ ಕೊಟ್ಟಿದ್ದಾರೆ. ನೆಕ್ಸ್ಟ್ IPL 2026 ಅಲ್ಲಿ ಸಂಜು ಸ್ಯಾಮ್ಸನ್ ಮತ್ತು ರುದ್ರಾಜ್ ಗಾಯಕ್ವಾಡ್ ಓಪನಿಂಗ್ ಮಾಡಲಿದ್ದಾರೆ ಅಂತೇಳಿ ಖುದ್ದು CSK ಕ್ಯಾಪ್ಟನ್ ರುದ್ರಾಜ್ ಗಾಯಕ್ವಾಡ್ ಒಂದು ಬಿಗ್ ಅಪ್ಡೇಟ್ ನ ಕೊಟ್ಟಿದ್ದಾರೆ. ಇಟ್ಸ್ ಆನ್ ಅಫಿಷಿಯಲ್ ಇನ್ಫಾರ್ಮೇಶನ್. ನಾನು ಥಿಂಕ್ ಮಾಡಿದೆ ಸಂಜು ಸ್ಯಾಮ್ಸನ್ ಮತ್ತು ಆಯುಷ್ ಮಾತ್ರೆ ಅವರು ಓಪನಿಂಗ್ ಮಾಡಬಹುದು ಅಂತೇಳಿ. ಬಟ್ ಇಲ್ಲಿ CSK ಮ್ಯಾನೇಜ್ಮೆಂಟ್ ಸ್ಲೈಟ್ಲಿ ಚೇಂಜ್ ಮಾಡಿದರೆ ಅವರ ನಿರ್ಧಾರ. ಕ್ಯಾಪ್ಟನ್ ರುದ್ರಾಜ್ ಗಾಯಕ್ವಾಡ್ ಮತ್ತು ಸಂಜು ಸ್ಯಾಮ್ಸನ್ ಓಪನಿಂಗ್ ಮಾಡಲಿದ್ದಾರೆ. ಸೊ ಹಾಗಾದ್ರೆ ನಂಬರ್ 3 ಅಲ್ಲಿ ಯಾರು ಆಡ್ತಾರೆ? ಆಯುಷ್ ಮಾತ್ರನಾ ಅಥವಾ ಉರ್ವಿಲ್ ಪಟೇಲ? ಅದ್ರ ಬಗ್ಗೆ ಸ್ಲೈಟ್ಲಿ ಕನ್ಫ್ಯೂಸ್ ಇದೆ. ಬಟ್ ನೋಡ ಮುಂದೆ ಏನೆಲ್ಲ ಇನ್ಫಾರ್ಮೇಶನ್ ಬರುತ್ತೆ ಹೇಳಿ. ಸೊ ಪ್ರತಿಯೊಬ್ಬ IPL ಫ್ಯಾನ್ಸ್ ನೀವೇನಂತರ ನಂಬರ್ 3 ಅಲ್ಲಿ ಆಯುಷ್ ಮಾತ್ರನಾ ಅಥವಾ ಉರ್ವಿಲ್ ಪಟೇಲ? ಪ್ರತಿಯೊಬ್ಬರು ಕಮೆಂಟ್ ಮಾಡಿ, ನಾವು ಕಮೆಂಟ್ ಬಾಕ್ಸ್ ಅಲ್ಲಿ ಮತ್ತೆ ಡಿಸ್ಕಷನ್ ಮಾಡೋಣ. ನೆಕ್ಸ್ಟ್ ಅಪ್ಡೇಟ್, CSK ಆಲ್ ಸೆಟ್ ನಾಳೆ ಗುವಾಹತಿಗೆ ಫ್ಲೈಟ್ಸ್ ಅಲ್ಲಿ ಹೋಗ್ತಾ ಇದ್ದಾರೆ. ಆ ಒಂದು ಅವರ ಫಸ್ಟ್ ಓಪನಿಂಗ್ ಮ್ಯಾಚ್ ಅಗೇನ್ಸ್ಟ್ RR ವಿರುದ್ಧ ನಾಳೆ ಎಂಟ್ರಿ ಕೊಡ್ತಾ ಇದ್ದಾರೆ. ನೆಕ್ಸ್ಟ್ ಅಪ್ಡೇಟ್ RCB ಟೀಮ್ ಬಗ್ಗೆ ಡಿಸ್ಕಷನ್ ಮಾಡಮ. ಅಂತ ಇಂತ ಅಪ್ಡೇಟ್ ಅಲ್ಲ, ಇಟ್ಸ್ ಎ ಬಿಗ್ಗೆಸ್ಟ್ ಅಪ್ಡೇಟ್. ಸಾಕಷ್ಟು RCB ಫ್ಯಾನ್ಸ್ ಕಾಯ್ತಿರುವಂತಹ ಬೆಂಕಿ ಅಪ್ಡೇಟ್. ಈ ಒಂದು ಅಪ್ಡೇಟ್ಗೆ ಒಂದು 10,000 ಲೈಕ್ಸ್ ನ ಬೇಗ ಕಂಪ್ಲೀಟ್ ಮಾಡ್ರಪ್ಪ ಅಂತ ಒಂದು ಇನ್ಫಾರ್ಮೇಶನ್ ಕೊಡ್ತೀನಿ. ಬೇಗ 10K ಲೈಕ್ಸ್ ನ ಕಂಪ್ಲೀಟ್ ಮಾಡ್ರಿ. ಆಗುತ್ತಾ ನೋಡಮ್ಮ. ಸೊ ಮೋಸ್ಟ್ ಡಿಮ್ಯಾಂಡಬಲ್, ಸಾಕಷ್ಟು RCB ಫ್ಯಾನ್ಸ್ ಕಾಯ್ತಿರುವಂತಹ ಒಂದೇ ಒಂದು ಕ್ವಶನ್, ಇಷ್ಟಕ್ಕೆ ಜಾಶ್ ಹೆಜಲ್ವುಡ್ RCB ಕ್ಯಾಂಪ್ಗೆ ಯಾವಾಗ ಜಾಯಿನ್ ಆಗ್ತಾರೆ ಅಂತೇಳಿ ಸಾಕಷ್ಟು ಕಮೆಂಟ್ಸ್ ಬಂದಿದ್ದು ನನಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಮತ್ತು ಯೂಟ್ಯೂಬ್ ಅಲ್ಲಿ. ಬಟ್ ಈಗ ರೆಡಿನಾ? ಓಕೆ, ಡನ್. ಜಾಶ್ ಹೆಜಲ್ವುಡ್ ಅವರು ಆಸ್ಟ್ರೇಲಿಯಾದಿಂದ ಬೆಂಗಳೂರಿಗೆ ಬರ್ತಾ ಇದ್ದಾರೆ, ಆನ್ ದಿ ವೇ ಅಲ್ಲಿ ಇದ್ದಾರೆ. ಇವತ್ತು RCB ಕ್ಯಾಂಪ್ ಅಲ್ಲಿ ಜಾಯಿನ್ ಆಗ್ತಾರೆ. ಇದಕ್ಕಿಂತ ಬಿಗ್ಗೆಸ್ಟ್ ಅಪ್ಡೇಟ್ ಸದ್ಯ ಪ್ರತಿಯೊಬ್ಬ RCB ಫ್ಯಾನ್ಸ್ ಗೆ ಇದೆಯಾ? ನೋ ಚಾನ್ಸ್. ದ ಬಿಗ್ ಮ್ಯಾನ್, ದ ಬಿಗ್ ಮ್ಯಾಚ್ ವಿನ್ನರ್ ಆಲ್ ಸೆಟ್ RCB ಕ್ಯಾಂಪ್ ಗೆ ಎಂಟ್ರಿ ಕೊಡ್ತಾ ಇದ್ದಾರೆ. ಅದು ಇವತ್ತೇ. ಕಾಂಟ್ ವೇಟ್. ಇವರು ಎಂಟ್ರಿ ಕೊಟ್ಟಾಗ RCB ಆ ಒಂದು ಪ್ರಾಕ್ಟೀಸ್ ಮ್ಯಾಚ್ ಅಲ್ಲಿ ಏನಾದ್ರು ಬಾಲಿಂಗ್ ಆಗ್ತಾರಾ? ಬಾಲಿಂಗ್ ಹಾಕಿದ್ರೆ ಡೆಫಿನೆಟ್ ಆಗಿ ಒಂದು ಕನ್ಫರ್ಮೇಶನ್ ಆಗುತ್ತೆ. ಏನಾದ್ರು ಫಸ್ಟ್ ಮ್ಯಾಚ್ ಅಲ್ಲಿ ಮಿಸ್ ಆದ್ರೆ ಡೆಫಿನೆಟ್ ಆಗಿ ಸೆಕೆಂಡ್ ಮ್ಯಾಚ್ ಅಲ್ಲಿ ಅವರು ಅವೈಲೇಬಲ್ ಇರ್ತಾರೆ. ನೋಡಮ್ಮ ಇವತ್ತು ಜನ ಆಗ್ತಾರೆ. ಏನಾದ್ರು ಇನ್ಫಾರ್ಮೇಶನ್ ಸಿಕ್ಕರೆ ಇವತ್ತು ಸಾಯಂಕಾಲ RCB ಆ ಒಂದು ಪ್ರಾಕ್ಟೀಸ್ ಮ್ಯಾಚ್ ಇದೆ, ಇವತ್ತು ಪ್ರಾಕ್ಟೀಸ್ ಮ್ಯಾಚ್ ಅಲ್ಲಿ ಹೆಜಲ್ವುಡ್ ಜಾಯಿನ್ ಆಗ್ತಾರಾ ಅಥವಾ ಇಲ್ಲ ಅಂತೇಳಿ ನಾನು ಇನ್ಫಾರ್ಮೇಶನ್ ಕೊಡ್ತೀನಿ. ಟೆಲಿಗ್ರಾಮ್ ಗ್ರೂಪಿಗೆ ಪ್ರತಿಯೊಬ್ಬ RCB ಫ್ಯಾನ್ಸ್ ಜನ, ಪ್ರತಿಯೊಬ್ಬ IPL ಫ್ಯಾನ್ಸ್ ಬೇಗ ಜಾಯ್ನ್ ಆಗಿ ಹೆಜಲ್ವುಡ್ ಜಾಯ್ನ್ ಆಗಿರುವಂತಹ ವಿಡಿಯೋ, ಪೋಸ್ಟ್ಸ್ ಮತ್ತು ಪ್ರಾಕ್ಟೀಸ್ ಕ್ಯಾಂಪ್ ಅಲ್ಲಿ ಏನಾದ್ರು ಬಾಲಿಂಗ್ ಹಾಕಿರುವಂತಹ ವಿಡಿಯೋ ಕೂಡ ನಾನು ಶೇರ್ ಮಾಡ್ತೀನಿ. ಅಲ್ಲಿ ಮಾತ್ರ ಪ್ರತಿಯೊಂದು ಅಪ್ಡೇಟ್, IPL ನ ಪ್ರತಿಯೊಂದು ಅಪ್ಡೇಟ್ ಫಾಸ್ಟ್ ಆಗಿ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಶೇರ್ ಮಾಡ್ತೀನಿ. ಸೊ ಪ್ರತಿಯೊಬ್ಬ IPL ಫ್ಯಾನ್ಸ್ ಗೆ ಒಂದೇ ಒಂದು ರಿಕ್ವೆಸ್ಟ್, ಬೇಗನೆ ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿ. ಟೆಲಿಗ್ರಾಮ್ ಚಾನಲ್ ಕಮೆಂಟ್ ಬಾಕ್ಸ್ ಅಲ್ಲಿ ಪಿನ್ ಮಾಡ್ತೀನಿ, ಹೋಗಿ ಬೇಗ ಜಾಯ್ನ್ ಆಗಿ. ಇಂಟ್ರೆಸ್ಟಿಂಗ್ ಪಾಯಿಂಟ್ ಇದೆ, ಹೆಜಲ್ವುಡ್ ಇವತ್ತು ಜಾಯಿನ್ ಆದ್ರೆ ಯಾವ ಮ್ಯಾಚ್ ಇಂದ ಅವೈಲೇಬಲ್ ಇರ್ತಾರೆ ಅದು ಇಂಟ್ರೆಸ್ಟಿಂಗ್ ಪಾಯಿಂಟ್. ಸೊ ನಮಗೆ ಒಂದು ಅಫಿಷಿಯಲ್ ಆಗಿ ಇನ್ಫಾರ್ಮೇಶನ್ ಸಿಗುತ್ತೆ ಹೆಜಲ್ವುಡ್ ಅವರ ಕಂಡೀಷನ್ ಏನ್ ಇದೆ ಅಂತೇಳಿ. ಸೊ ಅದು ಏನಿರಲಿ, ಹೆಜಲ್ವುಡ್ ಅವರು RCB ಕ್ಯಾಂಪ್ ಗೆ ಜಾಯ್ನ್ ಆಗ್ತಿರೋದು ಇದು ಮಾತ್ರ ಬಿಗ್ಗೆಸ್ಟ್ ಅಪ್ಡೇಟ್ ಪ್ರತಿಯೊಬ್ಬ RCB ಫ್ಯಾನ್ಸ್ ಗೆ. ಸೊ ಐ ಹೋಪ್ ಈ ಒಂದು ಅಪ್ಡೇಟ್ ಪ್ರತಿಯೊಬ್ಬ RCB ಫ್ಯಾನ್ಸ್ ಗೆ ಇಷ್ಟ ಆಗಿರುತ್ತೆ ಅಂತ ಅಂದುಕೊಂಡಿದೀನಿ. ಇಷ್ಟಾದ್ರೆ ಹೊಡೆದು ಬಿಡ್ರಿ ಫಟ ಒಂದು ಲೈಕ್. ಸಬ್ಸ್ಕ್ರೈಬ್ ಯಾರಾಗಿಲ್ಲ ಸಬ್ಸ್ಕ್ರೈಬ್ ಮಾಡಿಬಿಡ್ರಿ. ಇದೇ ರೀತಿಯಾಗಿ ಫಾಸ್ಟ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಇರ್ತೀನಿ. ಈ ಒಂದು ಅಪ್ಡೇಟ್ ನಲ್ಲಿ ಏನಾದ್ರು ಡೌಟ್ಸ್, ಕ್ವಶನ್ಸ್ ಇದ್ರೆ ಕಮೆಂಟ್ ಬಾಕ್ಸ್ ಓಪನ್ ಆಗಿದೆ. ಬೇಗ ನಿಮ್ಮ ಕ್ವಶನ್ ಕಮೆಂಟ್ಸ್ ಮಾಡಿ. ನಿಮ್ಮೆಲ್ಲ ಕಮೆಂಟ್ಸ್ಗೆ ನಾನು ಆನ್ಸರ್ ಮಾಡ್ತೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.